ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರಜ್ವಲ್ ಗೌಡ 215 ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುಷ್ಪಾಂಜಲಿ. ಇವತ್ತು ಈ ವಿಡಿಯೋನಲ್ಲಿ ಅಮೃತದಂಥ ಸೇಮಿಯಾ ಪಾಯಸವನ್ನು ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಹಬ್ಬ ಯಾವುದೇ ಇರಲಿ, ಅಕೇಶನ್ ಯಾವುದೇ ಇರಲಿ, ಬಾಯಿ ಸಿಹಿ ಮಾಡಬೇಕು ಅಂದರೆ ನಾವು ಮನೆಯಲ್ಲಿ ಕಾಮನ್ನಾಗಿ ಟ್ರೆಡಿಷ್ನಲ್ಲಾಗಿ ಮಾಡ್ಕೊಳ್ಳೋದು ಸೇಮಿಯಾ ಪಾಯಸ. ಈ ಪಾಯಸ ಮಾಡುವಾಗ ಹಾಲು ಜಾಸ್ತಿ ಹಾಕಿ ಪಾಯಸ ನೀರಾಗಿ, ಇಲ್ಲಾಂದರೆ ಹಾಲು ಕಡಿಮೆ ಹಾಕಿ ಪಾಯಸ ತಿಕ್ಕಾಗಿಬಿಡತ್ತೆ. ಆ ಥರ ಹಾಕ್ದಿರ ಇಲ್ಲಿ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಯಾವ ಥರ ಮಾಡಬೇಕು, ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ನೋಡೋಣ. ಅದಕ್ಕೆ ನಾವಿಲ್ಲಿ 1 ಕಪ್ ತಗೊಂಡು ಆ ಕಪ್ಪಲ್ಲಿ 1/4 ಕಪ್ಪಷ್ಟು ಸಬ್ಬಕ್ಕಿ ತಗೊಂಡು ಒಂದು ಬೌಲ್ಗೆ ಹಾಕಿ ನೀಟಾಗಿ ವಾಶ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ 10 ಮಿನಿಟ್ಸು ನೆನೆಸ್ಕೋಬೇಕು ನಾವಿಲ್ಲ ಅದನ್ನು. ಇವಾಗ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಹಿಡ್ಕೊಂಡು 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡು ಆದಮೇಲೆ ಅದನ್ನು ಸಪ್ರೇಟಾಗಿ ಬೌಲ್ಗೆ ತಗೊಂಡು ನಾವಿವಾಗ ಅದೇ ಬಾಣಲೆಗೆ 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು 1/4 ಕಪ್ಪಷ್ಟು ಸೇಮಿಯಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಸೇಮಿಯಾನ. ನಮಗೆ ಗೋಲ್ಡನ್ ಕಲರ್ಗೆ ಚೇಂಜ್ ಆಗುತ್ತೆ ಸೇಮಿಯಾ. ನೋಡಿ, ಚೇಂಜ್ ಆಯಿತು. ಇವಾಗ ಅದನ್ನು ಸಪ್ರೇಟಾಗಿ ಬೌಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಅದಾದಮೇಲೆ ನಾವು ಅದೇ ಬಾಣಲೆಗೆ ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಇವಾಗ ನಾವು ಆವಾಗಲೇ ಏನು ನೆನೆಸಿಟ್ಕೊಂಡಿದ್ದೀವಿ ಸಬ್ಬಕ್ಕಿನ, ನೀರು ಸಮೇತ ಸಬ್ಬಕ್ಕಿನ ಸೇರಿಸ್ಕೋಬೇಕು ಬಾಣಲೆಗೆ. 2 ಮಿನಿಟ್ಸು ಕುಕ್ ಮಾಡ್ಕೋಬೇಕು. ನಮಗೆ ಸಬ್ಬಕ್ಕಿ ಅನ್ನೋದು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಈ ಥರ ಸಬ್ಬಕ್ಕಿ ಚೆನ್ನಾಗಿ ಕುಕ್ ಆದಮೇಲೆ ನಾವು ಯಾವ ಕಪ್ಪಲ್ಲಾದರೆ ಸೇಮಿಯಾ ತೊಗೊಂಡಿದ್ದೀವೋ ಮೆಷರ್ಮೆಂಟು, ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ಬಾಯ್ಲ್ಡ್ ಮಿಲ್ಕ್, ಕಾಯಿಸಿರ್ತಕ್ಕಂಥ ಹಾಲನ್ನ ಸೇರಿಸ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹಾಲನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಹಾಲು ಈ ಥರ ಕುದಿಯುವಾಗ ನಾವೇನು ಸೇಮಿಯಾ ಫ್ರೈ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸಬ್ಬಕ್ಕಿ ಮತ್ತು ಸೇಮಿಯಾನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಓವರ್ ಕುಕ್ ಮಾಡಬಾರ್ದು ನಾವಿಲ್ಲಿ. ನೋಡಿ, ಸೇಮಿಯಾನ ತಗೊಂಡು ನಾವು ಈ ಥರ ಕೈಯಲ್ಲಿ ಈ ಥರ ಬ್ರೇಕ್ ಆದರೆ ಸಾಕು ನಮಗೆ ಸೇಮಿಯಾ ಅನ್ನೋದು. ಈ ಥರ ಬ್ರೇಕ್ ಆಗುವಷ್ಟು ಕುಕ್ ಆದಾಗ ನಾವು ಯಾವ ಕಪ್ಪಲ್ಲಾದರೆ ಸೇಮಿಯಾ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ಕೋಬೇಕು ಪಾಯಸಕ್ಕೆ. ಸಕ್ಕರೆ ಸೇರಿಸಿದ್ದಾದಮೇಲೆ ಈ ಥರ 2 ಮಿನಿಟ್ಸು ಮೀಡಿಯಮ್ ಫ್ಲೇಮ್ನಲ್ಲೇ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೋಬೇಕು. ನೋಡಿ, ಈ ಥರ ಸಕ್ಕರೆ ಎಲ್ಲ ಮೆಲ್ಟ್ ಆಯಿತು. ಇವಾಗ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಂಡು 1/4 ಕಪ್ಪಷ್ಟು ಕಾಯಿಸಿರ್ತಕ್ಕಂಥ ಹಾಲನ್ನ ಅದಕ್ಕೆ ಸೇರಿಸ್ಕೋಬೇಕು. ಹಾಲು ಸೇರಿಸಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಆವಾಗಲೇ ಏನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀವೋ ಡ್ರೈ ಫ್ರೂಟ್ಸ್ನ ಇದಕ್ಕೆ ಸೇರಿಸ್ಕೋಬೇಕು. ನೋಡಿದ್ರಲ್ವಾ ಅಮೃತದಂಥ ಸೇಮಿಯಾ ಪಾಯಸನ ಯಾವ ಥರ ಮಾಡೋದು ಅಂತ. ನೀವು ನಿಮ್ಮ ಮನೆಯಲ್ಲಿ ಈ ಟಿಪ್ಸ್ನ ಫಾಲೋ ಮಾಡಿ ಈ ಥರ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.